ಸರ್ ಬದಲಾವಣೆ ಹೆಂಗೆ ತರೋಣ ಸರ್? ಬದಲಾವಣೆ ಮೇಡಮ್ ಇವತ್ತು ಸರ್ಕಾರ ಮಾಡ್ತಾಯಿತ್ತು. ಈಗ ಮೊದಲು ನಾವು ಏನು ಈಗ 30 ವರ್ಷ 40 ವರ್ಷ ನಾವು ನೋಡಿದ್ದೀವಿ. ನಾನು ಹಳ್ಳಿಲಿ ಹುಟ್ಟಿ ಬೆಳೆದನು. ನಾನು ಒಬ್ಬ OBC ಹಾಸ್ಟೆಲಲ್ಲಿ ಓದಿ ಬಂದಿರೋನು. ಜಾತಿ ಅನ್ನೋದು ಮನುಷ್ಯಂಗೆ ಎಷ್ಟು ಅನ್ನೋದು ಇತ್ತು ಅನ್ನೋದು ಇವತ್ತು ಜಾತಿ ಅಷ್ಟು ಕಡಿಮೆ ಆಗಿದೆ. ಆದರೆ ಜಾತಿ ಮಾಡಬೇಕಾದ್ರೆ ನಾವು ಮಾಡಬೇಕು. ಸರ್ಕಾರ ನೇಮಿಸ್ಬೋದು, ಆದರೆ ನಾವೆಲ್ಲರೂ ಏನು ಇಲ್ಲಿ ಕುಂತಿದ್ದೀವಿ, ನಾವೇನು ಮನೇಲಿದ್ದೀವಿ, ಈ ಜಾತಿನ ಯಾವತ್ತ ನಾವಾಗಿದೆ. ಈಗ ಹೋರಾಟ ಇವ್ರು ಹೇಳಿದ್ರು ಹೋರಾಟ ಬರಬೇಕು, ಅದು ಮಾಡ್ಬೋದು, ಇದು ಮಾಡಬೇಕು ಅಂತ. ಅವರು ಇರಲಿ, ಆದರೆ ನಾವು ಮನೇಲಿ ಒಬ್ಬೊಬ್ಬರು ನಮ್ಮ ಜಾತಿ ಇಲ್ಲ. ಈಗ ನಾನೆಲ್ಲೋ ಹೋಗ್ತಾ ಇರ್ತೀನಿ ರೋಡಲ್ಲಿ, ಯಾರೋ ಒಬ್ಬ ತೀರೋಗಿ ಆಕ್ಸಿಡೆಂಟ್ ಆಗಿರ್ತಾನೆ, ನಂದು ರಕ್ತ ಕೊಡ್ತಾನೆ. ಹಂಗಾರೆ ಅವನು ಬ್ರಾಹ್ಮಣರಿಗೆ ರಕ್ತ ಕೊಟ್ಟರೆ ನಾನು ಉಳಿಯಲ್ವ? ಅವನು ಉಳಿಯಲ್ವ? ಹಂಗಾಗಿ ಜಾತಿ ಯಾವುದೇ ಹಳ್ಳಿ ಭಾಗದಲ್ಲಿ ಇದು ಜಾಸ್ತಿ ಇತ್ತು. ಈಗ ಸ್ವಲ್ಪ 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 ಕಡಿಮೆ ಆಗಿದೆ. ವಿದ್ಯಾವಂತರು ಬಂದಿದ್ದಾರೆ. ಇಲ್ಲಿ ಏನಾಗಿದೆ, ಬ್ರಹ್ಮ ನಮ್ಗೆ ಏನಾರು ಜಾತಿ ಬರೆದು ಕಳಿಸಿದಾನ? ಬ್ರಹ್ಮ ನಮ್ಗೆ ಇಂಥ ಜಾತಿ ಇದೆಯಾ ಇಂಥ ನಾವು ನಾನು ಒಬ್ಬ ರಾಜಕಾರಣಿ, ನನಗೂ ಒಬ್ಬ ಜಾತಿ ಬೇಕು, ನನಗೆ ಒಂದು ಜಾತಿ ನನ್ನ ಒಂದು ಇದರಲ್ಲಿ ಗೆಲ್ಲಬೇಕು. ಆ ಜಾತಿ ಇಟ್ಕೊಂಡು ಇವನು ಆ ಸಮಾಜನು ಇವನ್ನ ಬೆಳೆಸ್ಬೇಕು. ಈಗ ನಾನು ಅದರಿಂದ ಜಾತಿ ಸ್ಟಾರ್ಟ್ ಆಯ್ತೆ ಹೊರತು ನಿಮಗೆ 30 ವರ್ಷದ ಹಿಂದೆ ಯಾವುದಿಲ್ಲ. ಹಿಂದುಳಿದವರು ಅಷ್ಟೇ, ಯಾರು ಹಿಂದೆ ಅವನೇ ಅವ್ನು ಬಡವ, ಅವನು ಹಿಂದುಳಿದವರ್ಗ, ಮುಂದಿರೋನು ಅಷ್ಟೇ. ಅವನ ತಲೆಯಲ್ಲಿ ಯಾರು ಬುದ್ಧಿಶಕ್ತಿ ಇದೆ ಅವ್ನು ಚೆನ್ನಾಗಿ ಬೆಳೆದ. ಯಾರಿಗೆ ವ್ಯಕ್ತಿ ಇತ್ತು, ಬಲ ಇತ್ತು, ಅವ್ನು ಬೈಕೊಂಡು ಅವ್ನು ಬೆಳೆದ. ನಾವೆಲ್ಲ ಏನದು ಮೂಲೆಗೆ ಹೋಗಿ ಕುಂತ್ಕೊಂಡು ಎಲ್ಲ ಹಿಂದುಳಿದವರು. ನಾನು ಜಾತಿ ಹೇಳ್ತಲ್ಲ, ಯಾರು ಬಲಿಷ್ಠರಾಗಿದ್ದಾರೆ ಅವ್ನು ಮುಂದೋದ್ರು, ಯಾರು ತಲೆ ಇದೆ ಅವ್ನು ಬೆಳೆದ. ನಮಗೇನು ಗೊತ್ತಿಲ್ಲ. ನಾವು ಕರ್ಕೊಂಡೋಗಿಲ್ಲ ಕುರಿ ಕಾಯಿರಿ, ದನ ಕಾಯಿರಿ, ಎಮ್ಮೆ ಮೇಯ್ಸ್ರಿ ಅಂತ ಹೇಳೋದು. ನಾವು ಅಲ್ಲೇ ಇದ್ವಿ, ಇನ್ನೂ ಮುಂದೆ ಬಂದಿಲ್ಲ. ಇವತ್ತು ಯಾವುದೋ ಒಂದು ಸರ್ಕಲಲ್ಲಿ ಜನನ ಅವ್ರು ನೋಡ್ತಾ ಇರ್ತಾರೆ. ಯಾರನ್ನ ಅವನಿಗೆ ಎಲ್ಲ ಸಿಗ್ತದೆ, ಸರ್ಕಾರ ಸವಲತ್ತು, ಮತ್ತೊಂದು ಮಗದೊಂದು. ನಾವು ಹಿಂದೆ ಇದ್ದೀವಿ, ನಮ್ಮನ್ನು ಯಾರು ನೋಡ್ತಾ ಇಲ್ಲ, ಯಾರೂ ಬತ್ತನೂ ಇಲ್ಲ. ಈಗ ಸ್ವಲ್ಪ ಸರ್ಕಾರ ಎಲ್ಲ ಸವಲತ್ತುಗಳು ಕೊಡ್ತಾಯಿದೆ, ಅದನ್ನು ನಾವು ಅನುಭವಿಸ್ಬೇಕು ಎಲ್ಲರೂ. ಅದು ಬಿಟ್ಬಿಟ್ಟು ನಾವು ಆ ಜಾತಿ, ನಾನು ಈ ಜಾತಿ, ಅವನು ಈ ಜಾತಿ ಅನ್ನೋದು ಬಿಟ್ಬಿಡ್ಬೇಕು. ಇವತ್ತು ರಾಜಕಾರಣಿಗಳು ಅವರ ಬೇಳೆ ಬೇಯಿಸ್ಕೊಳ್ಳೋಕ್ಕೆ ಇದು ಜಾತಿ ಇಟ್ಕೊಂಡ್ರು. ಅಲ್ಲಿಂದ ರಾಜಕಾರಣಿ ಬಿಟ್ಟಾದ್ಮೇಲೆ ಒಬ್ಬ ಅಧಿಕಾರಿ KS IAS IPS ಅವ್ನು ಯಾವ ಜಾತಿ ಆದರೂ ಪರವಾಗಿಲ್ಲ, ಏನು ಕೊಡ್ತಾರೆ? ಅವ್ನು ಯಾವ ಜಾತಿ, ಇಂಥ ಜಾತಿ ಅಂತ ಜಾತಿ ಅಂತ ಅವ್ನಿಗೆ ಏನು ಕೊಡ್ತಾರೆ? ನಾನು ಚೆನ್ನಾಗಿದ್ದೀನಿ, ನನ್ನ ಒಂದು ಸಮಾಜದಲ್ಲೇ ಅಂತ ಎಂಥದ್ದು ಅದರೊಳಗೆ ಅಂತ 100 ಜಾತಿ ಅವೆ. ಗೌಡರಲ್ಲೇ 100 ಜಾತಿ ಅವೆ, ಕುರುಬರಲ್ಲಿ 100 ಜಾತಿ ಅವೆ. ಇವನಿಗೆ ಏನು ಕೊಡಲ್ಲ? ಇವ್ನು ಹೊಸ ಕುರುಬ, ಇವ್ನು ಹಳೆ ಕುರುಬ, ಇವ್ನು ಅಂಥ ಕುರುಬ ಅಂತಾರೆ. ಎಲ್ಲಿ ಹೋಗೋದು? ಇದು ನಾವು ಫಸ್ಟು ನಾವು ಸರಿಯಾಗಿರ್ಬೋದು. ನಾವು ಸರಿಯಾಗಿದ್ದರೆ ಜಾತಿ ಯಾವುದೂ ಬರಲ್ಲ. ಈಗ ಹೇಳ್ತಾರೆ ನಾನು ಸಂಘಟನೆ ಮಾಡಬೇಕು, ಅದು ಮಾಡಬೇಕು. ಸಂಘಟನೆ ಮಾಡೋದು ಹೋರಾಟ ಮಾಡೋಣ, ಬೇರೆ ವಿಚಾರದಲ್ಲಿ ಬಂದಾಗ ಹೋರಾಟ ಮಾಡೋಣ. ನಾವು ದಯಮಾಡಿ ಇವತ್ತು ನಾನು ಏನಕ್ಕೆ ಇವತ್ತು ನಿಮ್ಮೇನು ಗ್ಯಾರಂಟಿ ನ್ಯೂಸಲ್ಲಿ ನಾವು ಬಂದಿದ್ದೀವಿ, ಇದನ್ನ ಏನು ಇವತ್ತು ಅಕ್ಕಿ ಆಗಿದೆಯಲ್ಲ ಅಂತ ಒಂದು ಕೂರಿ ಅವನು ಯಾವ ಜಾತಿ ಆಗಿರಲಿ ಇದೆಲ್ಲರೂ ಖಂಡಿಸ್ಬೇಕು. ಇನ್ನು ಮುಂದೆ ಇಂಥ ಬರ್ತಕ್ಕಂಥವನು ಇವೆಲ್ಲರೂ ಅವರವರಾಗಿ ಮನಸ್ಸಲ್ಲಿ ತಿಳ್ಕೊಂಡು ಇದು ಮಾಡಿದ್ರೆ ಮಾತ್ರ ಮುಂದೆ ಯಾವ ಜಾತಿ ಬರಲ್ಲ. ಸ್ಟಿಗ್ಮಾ ಸರ್. ಈಗ ಆ ತಂದೆ ನಿನ್ನ ಮಗಳನ್ನ ಸರಿಯಾಗಿ ಬೆಳೆಸಿಲ್ಲ, ಹೌದು, ಆಕೆಗೆ ಸಂಸ್ಕಾರ ಕೊಟ್ಟಿಲ್ಲ, ಸಂಸ್ಕೃತಿ ಕೊಟ್ಟಿಲ್ಲ, ಆತನಿಗೆ ನಿನ್ನ ಜಾತಿಯ ಮೌಲ್ಯಗಳನ್ನ ನೀನು ಹೇಳಿಕೊಟ್ಟಿಲ್ಲ. ಅದಕ್ಕೆ ಕಂಡವ್ರ ಜೊತೆ ಓಡೋದ್ಲಕ್ಕಿ. ಅದು ಎಂಥವನ ಜೊತೆ ಓಡೋದ್ಲು? ಇಂಥವನ ಜೊತೆ ಓಡೋದ್ಲು. ತುಂಬ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟಿಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್, ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ. ನೀನು ನಮ್ಮ ಸಮಾಜದಲ್ಲಿ ನೀನು ಕಳಂಕ. ನಮ್ಮ ಸಮಾಜದಲ್ಲಿ ಯಾರು ಹಿಂಗೆ ಮದುವೆ ಆಗಿರಲಿಲ್ಲ, ನಮ್ಮ ಫ್ಯಾಮಿಲಿಯಲ್ಲಿ ಹಿಂಗೆ ಮದುವೆ ಆಗಿರಲಿಲ್ಲ. ಇದು 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 ಆ ಹುಡುಗಿಯ ತಂದೆಗೆ ಬಿತ್ತಲಾದಂತಹ ಭಾವನೆ ಅಥವಾ ಈ ಸಮಾಜ ಕೊಟ್ಟಂತಹ ಭಾವನೆ ಇದು. ಹೌದು. ನಮ್ಮೂರ್ನಾಗೆ ಇಷ್ಟು ಜನ ಲಿಂಗಾಯತರು ಇದ್ದಾರೆ, ಯಾರ ಮಗಳು ಹಿಂಗ್ ಮಾಡಿರಲಿಲ್ಲ. ಅವನೇನೋಲ್ಲ, ಕಾಲ್ ತೊಳೆದು ಮನೇಲಿ ಕರೆದು ನಾನು ಅಳಿಯ ಅಂತ ನನಗೆ ಅವಮಾನ ಮಾಡಿದೆ ನೀನು. ಹಿಂದುಳಿದವ್ರೇನಂದ್ರೆ ಅವನು ಯಾವ್ದ್ರಲ್ಲೂ ಇದಿಲ್ಲ, ಹಣಕಾಸಲ್ಲಿಲ್ಲ, ಬೇರೆ ವಿಚಾರ ಏನು ಗೊತ್ತಿಲ್ಲ. ಈ ಮನೆ ಒಳಗೆ ತಾಯಿ ತಂದೆಯರು ಮಕ್ಕಳನ್ನ ಕಲ್ಚರ್ ಕಲಿಸ್ಬೇಕು. ಫಸ್ಟು ಎಜುಕೇಷನ್ಗಿಂತ ಅವ್ರನ್ನ ಯಾವ ರೀತಿ ಬೆಳೆಸ್ಬೇಕು, ಯಾವ ರೀತಿ ಹೋಗ್ಬೇಕು ಅಂತ ಕಲಿಸಿದ್ರೆ ಅದು ಯಾವುದೇ ಕಾರಣಕ್ಕೆ ನೋಡಿ. ಸಮಾಜದಲ್ಲಿ ಮಾನ ಅಪಮಾನ, ನನಗೆ ಅವಮಾನ ಮಾಡಿದೆ, ಬೇರೆಯವರೆಲ್ಲ ಅವ್ನಿಗೆ ಇನ್ಸಲ್ಟ್ ಮಾಡ್ತಾರಮ್ಮ. ಅವ್ನು ನ್ಯಾಚುರಲಿ ಒಳ್ಳೆ ಮನುಷ್ಯನೇ ಇರ್ತಾನೆ, ಇದುವರೆಗೆ ಯಾರನ್ನು ಕೊಲೆ ಮಾಡಿಲ್ಲ, ಇದೇ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಅವ್ನಿಗೆ ಅಷ್ಟು ಅವಮಾನ ಮಾಡಿರ್ತಾರಮ್ಮ. ಇವತ್ತು ಈ ಊರುಗಳ ಕಡೆ ಏನು ಮಾಡ್ತಾರೆ ಗೊತ್ತಾ, 3 ಜನ ಹೆಣ್ಮಕ್ಳಿದ್ರೆ ಅವನು 4ನೇದಕ್ಕೆ ಯಾಕೆ ಟ್ರೈ ಮಾಡ್ತಾನೆ ಅಂದರೆ ಅವ್ನಿಗೆ ಹೇಳ್ತಾರೆ ಪಂಜೆ, ಒಂದು ಗಂಡು ಊಟ ಯೋಗ್ಯತೆ ಇಲ್ಲ ಇವನಿಗೆ, ಇವನು ಯಾವ ಊರು ಚೇರ್ಮನ್ ಅಂತಾರೆ.
ಇಂಥ ಮಾತುಗಳಿದಾವಲ್ಲಮ್ಮ, ಸಮಾಜದಲ್ಲಿ ಮಾತಾಡುವ ಮಾತುಗಳಿದಾವಲ್ಲ, ಇವ್ರನ್ನ ರಾಕ್ಷಸರನ್ನಾಗಿ ಮಾಡುತ್ತೆ. ಸರ್, ಆ ಸಮಾಜದಲ್ಲಿ ಅವ್ರು ಇರ್ತಾರಲ್ಲ ಸರ್, ನನ್ನ ಪ್ರೊಫೆಷನ್ ಆಗಿ ಯಾರೇ ಬರ್ಲಿ, ನಾನು ಅದಕ್ಕೆ ಪ್ರಾರಂಭದಲ್ಲಿ ಹೇಳ್ಬಿಟ್ಟೆ. ಸಮಾಜದಲ್ಲಿ ಅವ್ರು ಇರ್ತಾರಲ್ಲ ಸರ್, ಮಾತಾಡೋರು ಇರ್ತಾರಲ್ರಿ ಸರ್. ಹಾ, ಇವಾಗ ಇದನ್ನ ಹೆಂಗೆ ತಪ್ಪಿಸೋದು ಹೇಳಿ? ಇವಾಗ ಏನು ಚರ್ಚೆ ಮಾಡ್ತಾ ಇದ್ದೀವಿ, ಈ ಜಾತಿಯ ನೆನ್ನೆ ಏನೇ ಮಾತಾಡ್ಲಿ ತನ್ನ ಸ್ವಂತ ಬುದ್ಧಿ ಅಂತಕ್ಕಂಥದ್ದೊಂದು ಇರ್ಬೇಕಲ್ವಾ? ನಾವು ಚರ್ಚೆ ಮಾಡ್ತಾ ಇದ್ದೀವಿ, ನಾವು 5 ಜನ ಪ್ಲಸ್ ರಾಧಾ ಹಿರೇಗೌಡರು ಸೇರಿ ಎಲ್ಲರೂ ಒಮ್ಮತದಲ್ಲಿ ಒಂದು ಮಾತಾಡ್ತಾ ಇದ್ದೀವಿ. ಇದು ಸಾಮಾಜಿಕವಾಗಿ ಆಗಬಾರ್ದಾಗಿತ್ತು, ನಾಗರಿಕ ಸಮಾಜ ತಲೆ ತಗ್ಗಿಸ್ಬೇಕಾದಂಥ ವಿಚಾರ. ಇದಕ್ಕೆ ಪರಿಹಾರ ಏನು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡಬೇಕಾಗಿದೆ. ಪರಿಹಾರ ನನ್ನ ಅಭಿಪ್ರಾಯದಲ್ಲಿ ಏನಂದರೆ, ಸಮಾಜದಲ್ಲಿ ಶಿಕ್ಷಣವನ್ನು ಏನು ಕೊಡ್ತಾ ಇದ್ದೀವಿ ನಾವು ಏನು ಆ ಒಂದು ಸಿಲೆಬಸ್ ಕೊಡ್ತಾ ಇದ್ದೀವಲ್ಲ, ಅಲ್ಲಿ ನಾವು ತಪ್ಪಿದ್ದೀವಿ. ಅಲ್ಲಿ ನಾವು ನಮ್ಮ ನಮ್ಮ ರೈಟ್ಸನ್ನು, ಸಂವಿಧಾನದ ಬಗ್ಗೆ ಇತ್ತೀಚೆಗೆ ಮಾತಾಡೋಕ್ಕೆ ಶುರುವಾಗಿದ್ದೀವಿ. ಬೇಸಿಕ್ ರೈಟ್ಸನ್ನು, ನಮ್ಮ ಸಂಸ್ಕೃತಿಯನ್ನು ಅಲ್ಲಿ ಕಲಿಸ್ಬೇಕು ನಾವು. ಅಲ್ಲಿ ಕಲಿಸಿದ್ರೆ ಮಾತ್ರ ಮುಂದಿನ ಪೀಳಿಗೆ ನಮಗೆ ಗೌರವ ಕೊಡುತ್ತೆ. ಮುಂದಿನ ಪೀಳಿಗೆ ಇಲ್ಲಿ ಈ ಥರ ಕೆಲಸಗಳು, ಈ ಥರ ಮರ್ಯಾದಾ ಗೇಡನತಿ ಅಂತವು ಆಗದಂತೆ ತಡೀತದೆ ಅಂತದ್ದು ನನ್ನ ಅಭಿಪ್ರಾಯ. ಭಾಸ್ಕರ್ ಪ್ರಸಾದ್ ಅವರು. ಈಗ ಈ ಜಾತಿ ಅನ್ನೋದು ಹೋಗುತ್ತಾ ಅನ್ನೋದು ಸಾಧ್ಯನೇ, ಅದು ಹೋಗ್ಲಾರ್ದದು, ಚರ್ಮ ಅಂಟ್ಕೊಂಡ್ಬಿಟ್ಟಿದೆ ಅದು. ಈಗ ನೋಡಿ, ಇಲ್ಲೇ ಈ ಡಿಬೇಟ್ನಲ್ಲೇ ನಮ್ಗೆ ಅರಿವಿಲ್ದೇನೆ ಎಷ್ಟೋ ಜಾತಿಗಳನ್ನ ನಾವು ಅವಮಾನ ಮಾಡಿದ್ವಿ. ಅರಿವಿಲ್ದೆ ಮಾಡಿದ್ದು ಅಂತ ಹೇಳ್ತಾ ಇದೀನಿ. Correct. ಚಾಂಡಾಲ್ ಬುದ್ಧಿ ಅಂತಂದ್ರು ಇವರು. ಚಾಂಡಾಲ್ ಅನ್ನೋದೊಂದು ಜಾತಿ. ಸೊ ನಮ್ಗೆ ಅರಿವಿಲ್ದೇನೆ ಚಾಂಡಾಲ ಅನ್ನೋದನ್ನ ನಾನು ಜಾತಿ ಸೂಚಕವಾಗಿ ಹೇಳ್ತಾ ಇಲ್ಲ. ಅಲ್ಲ, ಅರವಿಂದ ಹೇಳ್ತಾ ಇದ್ದೀನಿ. ಅರವಿಂದಲೇ ಅಲ್ಲ, ನಮಗೆ ಗೊತ್ತಿಲ್ಲ ಅದು. ಅರವಿಂದ್ ಹೇಳ್ತಾ ಇದ್ದೀನಿ. ಚಾಂಡಾಲ ಅಂದ್ರೆ ಚಾಂಡಾಲ ಕೆಲಸ ಮಾಡೋನು ಅಂತ ದೃಷ್ಟಿಯಲ್ಲಿ ನಾನು ಹೇಳ್ತಾ ಅದನ್ನ ಹೆಂಗೆ ಕೀಳು ಅಂತೀರಿ? ಆ ಜಾತಿ ಬಗ್ಗೆ ಹೇಳ್ತಾ ಇಲ್ಲ ನಾನು. ಆಯ್ತಾ, ಚಾಂಡಾಲನ ಕೆಲಸ ಬಿಡಿ ಆಯ್ತು. ಎರಡನೇ ವಿಚಾರ ಸರ್, ಅದರಂತೆಯೇ ಸರ್, ಈಗ ಉದಾಹರಣೆಗೆ ಈಗ ನಾವು ಹಲಾಲ್ ಕೋರ ಅಂತೀವಿ, ಅದು ಒಂದು ಅದು ಜಾತಿ. ಸರ್, ನಾನು ಹೇಳೋದು ಅಂದ್ರೆ ಸರ್, ಯಾರು ಸಾಮಾಜಿಕ ಈ ಸಮಾಜದಲ್ಲಿ ಪಿಡುಗಾಗಿ- ಈ ಇಲ್ಲ ಹಲಾಲ್ ಕೋರ್ ಅನ್ನೋದೊಂದು ಜಾತಿ. ಜಾತಿ, ಒಂದ್ ನಿಮಿಷ ನಾವು ಕೇಳಿಸ್ಕೊಳ್ಳಿ. ಬಳಸ್ತಾ ಇದ್ದೀವಿ ಅದನ್ನ. ಸರ್, ಯಾಕೆ ನಾವು ಸರ್, ಜಾತಿ ಈಗ ಒಂದ್ ನಿಮಿಷ ಇಟ್ಕೊಂಡಿರ್ಬೋದು. ಸರ್, ನಾನು ಆದ್ರೆ ಚಾಂಡಾಲ ನಿಮ್ ಬಗ್ಗೆ ಹೇಳ್ತಾ ಇಲ್ಲ ಸರ್. ವೃತ್ತಿಯಲ್ಲಿ ಅವನಿಗೆ ಬೇರೆ- ನಟರಾಜ್ ಅವರೇ, ನಿಮ್ ಬಗ್ಗೆ ಅಲ್ಲ ಅದು. ಅದು ಬೇಸಿಕಲಿ ಅರಿವಿಂದ ನಾವು ಹಿಂಗೆ ಮಾಡ್ತಾ ಇರ್ತೀವಿ ಅಂತ. ಎಸ್, ಇಲ್ಲ, ಅದು ಬೈಗುಳಗಳು ಎಲ್ಲಿ ನೀನು ಕೆಳಜಾತಿಯವನಾಗಿದ್ದು ಆ ಒಂದು ಜಾತಿಯ ಹೆಸರೇ ಒಂದು ಬೈಗುಳದ ಸೂಚಕ. ಹಲಾಲ್ ಕೋರ, ಚಾಂಡಾಲ ಇವೆಲ್ಲ ಜಾತಿಗಳು. ಯಾವ ಅಲ್ಲ, ಜಾತಿಗಳು? ಬೈಯಕ್ಕೆ ಇವೆಲ್ಲವೂ ಉಪಯೋಗಿಸ್ಕೊಂಡಿದ್ದೀವಿ. ಕೂಡ ಅದ್ರ ಅರ್ಥ ಬೇರೆ ಇದೆ. ಕೂಡ ಈಗ ಮೊನ್ನೆ ಹಿಂದುಳಿದ ಜಾತಿಗಳು. ಯಾರೋ ಜಾತಿ ಇಲ್ಲ ಸರ್, ಒಂದ್ ನಿಮಿಷ, ಅದನ್ನೇ ಒಂದ್ ನಿಮಿಷ. ಬೈಗುಳ ಮಾಡ್ಕೊಂಡ್ವಿ ನಾವು. ನಾನು ಕ್ಲಿಯರ್ ಮಾಡ್ತಾ ಇಲ್ಲ. ನಾನು ಒಂದು ವಿಷಯ ಕ್ಲಿಯರ್ ಅಲ್ಲ, ಮಾಡ್ತೀನಿ. ಇದನ್ನೇ ಬೈಗುಳ ಒಂದು ವಿಷಯ ಮಾಡ್ಕೊಂಡ್ವಿ ನಾವು. ನಾನು ಹೇಳ್ತಾ ಜಾತಿ ಯಾಕೆ ಬೇರೆ. ಅಂತಂದ್ರೆ, ಇರಿ ಯಾಕೆ ಸರ್, ಅಂತಂದ್ರೆ ಒಂದು ವಿಷಯ ಅವ್ರು ಕ್ಲಿಯರ್ ಮನುಷ್ಯ- ಮಾಡ್ಬೇಕಾಗಿದೆ. ಯಾಕೆಂದ್ರೆ ಹಿಂದುಳಿದ ಜಾತಿಗಳಲ್ಲಿ ಜನ ಅವ್ರು ಮನುಷ್ಯರೇ ಅಲ್ಲ, ಅವರೊಂದು ಬೈಗುಳಕ್ಕೆ ಸಮಾನ ಅಂತ ಮಾಡ್ಕೊಂಡ್ರೆ ನೀವು ಪರಿಹಾರ ಕೇಳುವಾಗ ಒಂದು ಕ್ಲಿಯರ್ ಮಾಡ್ಬೇಕಾಗಿದೆ. ಈಗ ಗೊತ್ತಿಲ್ದೇನೆ ಗೊತ್ತಿದ್ದೋನೋ ನಾವ್ ಹಿಂಗ್ ಮಾಡ್ತಾ ಇದ್ದೀವಿ. ಈಗ ಇವ್ರೇನಂದ್ರು, ಆತ ಒಬ್ಬ ಫೈನಾನ್ಷಿಯಲಿ ಅಥವಾ ಎಜುಕೇಶನ್ ತುಂಬಾ ಡೆವಲಪ್ ಆಗಿದ್ರೆ ಕಾಲ್ ತೊಳೆದು ಮಾಡೋರು ಅಂತ.